ಅಗ್ರಹಾರ ಬಡಾವಣೆ ಹರಿಹರ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಏನು ವಿಶೇಷ ಏನು ಹೇಳಿರ್ತೀವಿ ಸರ್? ಈ ದಿನ 33ನೇ ವರ್ಷದ 33ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಕಡೆ ಕಾರ್ತಿಕ ಸೋಮವಾರವನ್ನು ಪ್ರತಿ ವರ್ಷದಂತೆ ಈ ವರ್ಷ ಸಹ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದ್ವಿ. ಅಗ್ರಹಾರ ಬಡಾವಣೆಯಲ್ಲಿರ್ತಕ್ಕಂಥ ಶ್ರೀ ಹರಿಹರೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮದ ಹಿರಿಯರು, ಮುಖಂಡರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರ ತನು ಮನ ಸಹಾಯದಿಂದ ಈ ದಿನ ಹರಿಹರೇಶ್ವರ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಮತ್ತು ಹೋಮ ಹವನಗಳನ್ನು ಅತಿ ವಿಜೃಂಭಣೆಯಿಂದ ಗ್ರಾಮಸ್ಥರ ನೆರವಿನಿಂದ ಈ ದಿನ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಈ ದಿನ ಎಲ್ಲ ಸುಮಾರು 3,000 ಜನಕ್ಕೆ ಅನ್ನದಾನವನ್ನು ಸಹ ಭಕ್ತಾದಿಗಳಿಂದ ಈ ದಿನ ಅನ್ನದಾನ ಕಾರ್ಯಕ್ರಮ ಸಹ ನಡೆದಿದೆ. ಎಲ್ಲ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸಹ ಈ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಾವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ಇದು 33ನೇ ವರ್ಷ. ಕಾರ್ತಿಕ ಕಡೆ ಸೋಮವಾರ 33 ವರ್ಷಗಳಿಂದ ನಡೆಸ್ಕೊತ ಬಂದಿದ್ದೀವಿ. ಹಳೆ ಪುರಾತನ ದೇವಸ್ಥಾನ ಶ್ರೀ ಹರಿಹರೇಶ್ವರ ದೇವಸ್ಥಾನ, ಪಂಚಲಿಂಗೇಶ್ವರ, ಬಲಮುರಿ ಗಣಪತಿ, ಲಕ್ಷ್ಮೀ ವಿಗ್ರಹ, ನವಗ್ರಹಗಳು, ಅಶ್ವತ್ಥನಾರಾಯಣ ಎಲ್ಲ ವಿಗ್ರಹಗಳು ಈ ದೇವಸ್ಥಾನದಲ್ಲಿರುವುದರಿಂದ ಇಲ್ಲಿ ಅತಿ ವಿಜೃಂಭಣೆಯಿಂದ ದೇವತಾ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ. ತಮ್ಮ ಹೆಸರು ಸರ್? ಅದೇ ರೀತಿ ಮುಂದಿನ ಬುಧವಾರ, ನಾಳೆ ಇಲ್ಲ ನಾಳಿದ್ದು ಲಕ್ಷದೀಪೋತ್ಸವ ಇದೆ. ತಾವೆಲ್ಲರೂ ಎಲ್ಲ ಭಕ್ತಾದಿಗಳು ಸಂಜೆ 6 ಗಂಟೆಗೆ ಶ್ರೀ ಹರಿಹರೇಶ್ವರ ದೇವಸ್ಥಾನದಲ್ಲಿ ಭಾಗವಹಿಸಿ ಎಲ್ಲರೂ ದೀಪ ಹಚ್ಚುವುದರ ಮುಖಾಂತರ ಎಲ್ಲರ ದೇವಸ್ಥಾನದಲ್ಲಿ ಬಂದು ಎಲ್ಲ ದೇವರ ಆಶೀರ್ವಾದ ಪಡಿಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ತಮ್ಮ ಒಂದು ಪರಿಚಯ? ಮುನಿಸ್ವಾಮಿ ಒಡೆಯರ್ ಅಂತ, ಹರಿಹರೇಶ್ವರ ದೇವಸ್ಥಾನದ ಅಧ್ಯಕ್ಷರು. ನಮ್ಮ ಕಾರ್ಯದರ್ಶಿಗಳಾದ ಅಂಜನ್ ಕುಮಾರ್ ಇದ್ದಾರೆ. ಅದೇ ರೀತಿ ಎಲ್ಲ ಸದಸ್ಯರಿದ್ದಾರೆ. ಭಾಸ್ಕರ್ ಇದ್ದಾರೆ, ಲಕ್ಷ್ಮೀನಾರಾಯಣ್ ಇದ್ದಾರೆ, ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾದ ಕುಮಾರ್ ಇದ್ದಾರೆ, ಹೇಮಂತ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಗುಣಶೀಲರು ಇದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಸ್ನೇಹಿತರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಭಗವಂತ ಆಯುಷ್, ಆರೋಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಿ. ತುಂಬ ಧನ್ಯವಾದಗಳು ಸರ್.